ಗಾಳಿಗೆ ಎಲ್ಲ ಮುಖ ಕಟ್ಕೊಂಡು ಕೂತಿದ್ಯಲ್ಲ, ಬರವ ನೀನು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ಸೊ ಗುರುವಾರ ಒಂದು ಗುರುಗಳ ಪೂಜೆಯನ್ನು ಮುಗಿಸ್ಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿ ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡ್ವಿ. ಇವತ್ತು ಒಂದು ನಮ್ಮ ಹಸ್ಬೆಂಡ್ ರಿಲೇಷನ್ದು ಹಾಗೆ ಫ್ರೆಂಡು ಕೂಡ ಹೌದು, ಅವ್ರದ್ದೊಂದು ಮದುವೆ ಇತ್ತು. ಈವ್ನಿಂಗು ಸ್ವಲ್ಪ ನೆಲಮಂಗಲ ಸ್ವಲ್ಪ ದೂರ ಹೋಗಬೇಕು. ಅದಕ್ಕೋಸ್ಕರ ಬೇಗ ಬೇಗ ಎದ್ದು ಕೆಲಸಗಳೆಲ್ಲ ಮಾಡ್ಕೊಳ್ಬೇಕಲ್ವ. ಮಕ್ಕಳು ಬರೋದಕ್ಕೆ, ಮಕ್ಕಳು ಬಂದ ತಕ್ಷಣ ಇದು ರೆಡಿಯಾಗಿ ಹೋಗಬೇಕು ಅಂತ ಅಂದ್ಕೊಂಡು ಗುರುವಾರ ರಾಯರಿಗೆ ತುಳಸಿ ತುಂಬ ಶ್ರೇಷ್ಠ ಅಂತ ತುಳಸಿ ಹಾರ ತಂದು ಪೂಜೆ ಮಾಡಿ ನಮ್ಮ ಶಕ್ತಿ ಮೀರಿ ನಮ್ಮ ಖುಷಿಗೆ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ನಾವು ದೇವ್ರನ್ನ ಆರಾಧನೆ ಮಾಡ್ತೀವಿ. ಒಂದು ಪಾಸಿಟಿವ್ ಎನರ್ಜಿ ಜೊತೆಗೆ ಎಲ್ಲ ಒಳ್ಳೆಯದಾಗಲಿ ಅಂದ್ಕೊಂಡಿದ್ದೆಲ್ಲ ಆಗಲಿ ಅನ್ನೋದಕ್ಕಿಂತ ಎಲ್ಲರಿಗೂ ಎಲ್ಲದು ಒಳ್ಳೇದು ಮಾಡಲಿ ಅಂದ್ಕೊಂಡು ಮಾಡ್ಕೊಂಡ್ವಿ. ಅಷ್ಟರಲ್ಲೇ ನಾನು ಆಲ್ರೆಡಿ ಹೇಳ್ದಾಗೆ ನಮ್ಮ ಒಂದಿರೋ ಪ್ಲೇಸ್ನಲ್ಲಿ ಫುಲ್ಲು ಕಾಂಪೌಂಡ್ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಈ ಕಡೆ ಒಂದು ಪ್ಲೇಸಲ್ಲಿ ಮಾತ್ರ ಗಿಡಗಳಿರೋದು, ಅದರಲ್ಲಿ ತುಂಬ ಹೂಗಳು ಬಿಡ್ತಾನೇ ಇದ್ದಾವೆ. ನಾವಂತೂ ಪ್ಲಕ್ಕಿಂಗ್ ಮಾಡ್ತಾನೇ ಇರಲಿಲ್ಲ, ಎಲ್ಲರೂ ಹೂ ಕುಯ್ಕೊಳ್ತಾಯಿದ್ರು. ಬಟ್ ನಾವು ಮಾತ್ರ ಯಾಕೆ ಕುಯ್ಕೊಳ್ಬಾರ್ದು ಅಂತ ಅನಿಸ್ಬಿಡ್ತು, ಯಾಕೆಂದರೆ ತುಂಬ ಹೂ ಬಿಡ್ತಾಯಿದೆ ಇವಾಗ. ಅದಕ್ಕೋಸ್ಕರ ಫೈನಲಿ ನಾವು ಸ್ವಲ್ಪ ಹೂವನ್ನ ಕಿತ್ಕೊಂಡು ಬಂದ್ವಿ. ಅಷ್ಟಕ್ಕೆಲ್ಲ ಪೂಜೆ ಆಗೋಗಿತ್ತು. ಇನ್ನು ಸ್ವಲ್ಪ ಬೇಗ ತಿಂಡಿ ಪ್ರಿಪ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟು ಮತ್ತು ಬೀಟ್ರೋಟ್ನ ಸೇರಿಸಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಮ್ಮ ದೊಡ್ಡ ಮಗಳು ಖುಷಿಗೆ ಈ ಥರ ಪಲ್ಯ ಇಷ್ಟ ಇಲ್ಲ. ಸನ್ನಿಧಿ ಆದರೆ ಈ ಥರ ಎಲ್ಲ ಪಲ್ಯಗಳೆಲ್ಲ ತುಂಬ ಇಷ್ಟಪಡ್ತಾಳೆ. ಒಬ್ಬೊಬ್ರಿಗೆ ಒಂದೊಂದು ಥರ ಮಾಡೋಕ್ಕಾಗಲ್ಲ. ಬಟ್ ನಾವೆಲ್ಲ ತಾಯಂದಿರು ಒಂದು ಹೆಲ್ದಿಯಾಗಿರೋ ಡಿಶಸ್ಸು ಮಕ್ಕಳಿಗೆ ಕೊಡೋದಕ್ಕೆ ಟ್ರೈ ಮಾಡಬೇಕು. ಅವ್ರು ತಿನ್ನಲ್ಲ ಅಂದರೂ ಕೂಡ ಸ್ವಲ್ಪ ಆದಷ್ಟು ಬಲವಂತ ಮಾಡಲಿ, ತಿನ್ನಿಸ್ಲೇಬೇಕಲ್ವ. ಕ್ಯಾರೆಟು ಬೀಟ್ರೂಟು ತುಂಬ ಒಳ್ಳೆಯದು, ಕಣ್ಣಿಗೂ ಅಷ್ಟೇ, ಒಂದು ಬ್ಲಡ್ಗೆ ಆಗಿರ್ಬೋದು. ಆಲ್ಮೋಸ್ಟ್ ವೆಜಿಟೇಬಲ್ಸು ನಾವು ಡೈಲಿ ದಿನಬಳಕೆಯಲ್ಲಿ ಬಳಸಲೇಬೇಕಲ್ವ. ಅದಕ್ಕೋಸ್ಕರ ನಾವು ಏನಾರ ಒಂದು ಐಡಿಯಾ ಮಾಡಿ ಮಕ್ಕಳಿಗೆ ಅದನ್ನು ನಾವು ಕೊಡಲೇಬೇಕಾಗುತ್ತೆ. ಒಗ್ಗರಣೆಗೆ ಒಬ್ಬೊಬ್ಬರು ಈರುಳ್ಳಿ ಹಾಕ್ಕೊಳ್ಳೋದಿಲ್ಲ. ನಮಗೆ ಈರುಳ್ಳಿ ಇಲ್ಲ ಅಂದರೆ ಯಾವುದೂ ಡಿಶ್ ರೆಡಿನೇ ಆಗೋಲ್ಲ ಅನಿಸುತ್ತೆ. ಈರುಳ್ಳಿ ಮತ್ತು ಕ್ಯಾರೆಟು ಬೀಟ್ರೂಟ್ ಎಲ್ಲ ತುರ್ಕೊಂಡಿದ್ದೀವಿ. ಹಾಗೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಗಾರ್ನಿಷ್ ಸ್ವಲ್ಪ ಕೊತ್ತಂಬರಿನೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಸಾಲೆಗೆ ಏನೇನು ಒಗ್ಗರಣೆ ಹಾಕಬೇಕು ಎಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡು ಲಾಸ್ಟಲ್ಲಿ ನಮಗೆ ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ಇದು ನಾರ್ಮಲ್ ಒಗ್ಗರಣೆ ಎಲ್ಲ ಯಾವ ರೀತಿ ಮಾಡ್ಕೊಳ್ತಾರೆ ಅದೇ ರೀತಿ ಮಾಡಿದ್ದೀನಿ. ಇವಾಗೆಲ್ಲ ಆಲ್ಮೋಸ್ಟ್ ಇದೇನು ಒಂದು 5 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ಕ್ಯಾರೆಟು ಬೀಟ್ರೂಟು ಬೇಗ ಕೂಡ ಬೇಯುತ್ತೆ. ಇನ್ನು ಇದಕ್ಕೆ ಚಪಾತಿಗೆ ಜಾಸ್ತಿ ಕ್ಯಾರೆಟು ಬೀಟ್ರೂಟ್ ಪಲ್ಯನೇ ನಾವು ನಮ್ಮ ಮನೇಲಿ ಜಾಸ್ತಿ ಮಾಡೋದು. ಒಂದೊಂದು ಸತಿ ಬೀನ್ಸು ವೆಜಿಟೇಬಲ್ಸ್ ಎಲ್ಲ ಹಾಕಿ ಕೂಡ ಪಲ್ಯ ಮಾಡ್ತೀವಿ. ಚಪಾತಿ ಎಲ್ಲ ಹಾಕ್ಕೊಂಡು ಬೀಟ್ರೂಟ್ ಪಲ್ಯ ಜೊತೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಏನಪ್ಪ ಅಂತಂದರೆ ಇವಾಗ ಆಷಾಢ ಬಂದುಬಿಟ್ಟಿದೆ. ಈಗ ಯಾವಾಗ ಮದುವೆ ಇದೆ ಅಂತ ಅಂದ್ಕೊಳ್ಬೋದು. ಇದು ಲಾಸ್ಟ್ ಥರ್ಸ್ಡೇ ಇದ್ದಿದ್ದು ಮದುವೆ, ಅದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ಮನೇಲಿ ಒಂದು ಪಾಸಿಟಿವ್ ಎನರ್ಜಿ ಇರಲೇಬೇಕು ಅನ್ನೋದಾದರೆ ಇದು ಬೌಲಲ್ಲಿ ವಾಟರ್ ಜೊತೆಗೆ ಫ್ಲವರು ಹಾಗೆ ಮಲ್ಲಿಗೆ ಮೊಗ್ಗುಗಳನ್ನಿಟ್ಟರೆ ತುಂಬ ಎನರ್ಜಿ ಚೆನ್ನಾಗಿರುತ್ತೆ. ಅಟ್ಲೀಸ್ಟು ವಾರಕ್ಕೊಂದ್ಸತಿ ಆದರೆ ಇದನ್ನು ನಾವು ಚೇಂಜ್ ಮಾಡಿದ್ರೆ ನಮ್ಮ ಮನಸ್ಸಿಗೂ ಖುಷಿ ಆಗುತ್ತೆ. ಹಾಗೆ ಒಂದು ಫ್ಲವರ್ ನೋಡೋದಕ್ಕೆ ಖುಷಿ ಆಗುತ್ತೆ. ಇನ್ನು ಸ್ಕೂಲಿಂದ ಮಕ್ಕಳೆಲ್ಲ ಬಂದಮೇಲೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಅದರಲ್ಲಿ ಮಧ್ಯದಲ್ಲಿ ಸನ್ನಿಧಿಗೆ ಒಂದು 2 ಡೇಸು ಸ್ವಲ್ಪ ಊರಿಗೆ ಹೋಗಿದ್ವಿ, ರಜಾ ಹಾಕ್ಸಿದ್ವಿ. ಅವಳದ್ದು ಅಸೆಂಬ್ಲಿದು ಏನೋ ಒಂದು ಪ್ಲಜ್ ಮಾಡೋದಿತ್ತು, ಅದು ಬೇರೆ ಯಾರಿಗೋ ಕೊಟ್ಬಿಟ್ಟಿದ್ದಾರೆ ಅಂತ ತುಂಬ ಬೇಜಾರು ಮಾಡ್ಕೊತಾ ಇದ್ಲು. ನೆಕ್ಸ್ಟ್ ಡೇ ಇಲ್ಲಪ್ಪ ನಿನಗೆ ಕೊಡ್ತಾರೆ, ನಾನು ಬಂದು ಹೇಳ್ತೀನಿ ಅಂತ ಹೇಳಿದ್ದೆ. ಅದ್ರ ಬಗ್ಗೆನೇ ಮಾತಾಡ್ತೀನಿ. ಖುಷಿ ಹಾಕೊಂಡ ಸಣ್ಣ ಕೂದಲೆಲ್ಲ ಆರೋಗುತ್ತಷ್ಟೇ, ಗಾಳಿಗೆ ಎಲ್ಲ ಮುಖ ಕಟ್ಕೊಂಡು ಕೂತಿದ್ಯಲ್ಲ, ಎಲ್ಲೋಗ್ತಿದ್ಯವ ಎಲ್ಲೋಗ್ತಿದ್ಯವ? ಇನ್ಫೋಸಿಸ್ ಅಂದರೆ ಕಂಪನಿ. ಹಾಂ, ಅದು ಅಷ್ಟೇ. ಇನ್ನು ನಾವು ಹೋಗ್ಬೇಕಾದ್ರೆ ಆನ್ ದ ವೇಯಲ್ಲಿ ಜಾಸ್ತಿ ಕಂಪ್ನಿಗಳೇ ಸಿಗುತ್ತಲ್ವ. ಪ್ರತಿಯೊಂದೂ ಡಿಫ್ರೆಂಟಾಗಿ ಪ್ಯಾಟರ್ನಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರ್ತಾರಲ್ವ, ಅದೆಲ್ಲ ಏನು ಹೇಗೆ ಅಂತೆಲ್ಲ ಕೇಳ್ತಾಳೆ. ಮತ್ತು ಇನ್ನು ಇಲ್ಲಿ ನೈಸ್ ರೋಡಲ್ಲಿ ಒಂದು ಫ್ಲವರ್ದು ಬಂಚ್ ಆಫ್ ಫ್ಲವರ್ಸ್ ಇತ್ತು, ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅಂತಾಳೆ. ನಾನು ಸುಮ್ಮನಿದ್ರೂ ಅವಳು ಸ್ವಲ್ಪ ತುಂಬ ಕಾನ್ಷಿಯಸ್ ಆಗಿರ್ತಾಳೆ. ಅಮ್ಮಂಗೊಂದು ಹೊಸ ವಿಡಿಯೋಗಳು ತೊಗೊಳ್ಳಿ,
ತಗೊಳಮ್ಮ ಚೆನ್ನಾಗಿದೆ ಅಂತೆಲ್ಲ ಹೇಳಿ ಸಪೋರ್ಟ್ ಮಾಡ್ತಾ ಇರ್ತಾಳೆ. ಅವಳು ಬೇಡ ಅಂತ ಹೇಳೋದ್ಕಿಂತ ಈ ಥರ ಎಲ್ಲ ಅವಳು ತುಂಬ ಆ್ಯಕ್ಟಿವ್ ಆಗಿದ್ದರೆ ನಂಗೆ ತುಂಬ ಖುಷಿ ಆಗುತ್ತಲ್ವ. ಮಕ್ಕಳು ಯಾವತ್ತೂ ಆ್ಯಕ್ಟಿವ್ ಆಗಿದ್ದರೆ ಎಲ್ಲ ಪ್ರತಿಯೊಬ್ಬರ ತಂದೆ ತಾಯಿಗೂ ಅಷ್ಟೇ ಖುಷಿ ಆಗುತ್ತೆ. ಇನ್ನು ಹೋಗ್ಬೇಕಾದ್ರೆ ನಮ್ಮ ಅತ್ತಿಗೆ ಮನೆ ಹತ್ರ ಅಪ್ಪ ಅಮ್ಮ ಅವರು ಇದ್ದರು, ಅವ್ರನ್ನೂ ಕರ್ಕೊಂಡು ಮದುವೆಗೆ ಹೋಗೋಣ ಅಂತ ಅಂದ್ಕೊಂಡು ಆಬ್ವಿಯಸ್ಲಿ ನಾವು ನೈಸ್ ರೋಡ್ ಮೇಲೆ ಬರಬೇಕು. ನಾವು ನೆಲಮಂಗಲ ಹೋಗಬೇಕು ಅಂದರೆ, ನಾವು ಸಿಟಿ ಕಡೆ ಹೋಗ್ತೀವಿ ಅಂದರೆ ಈಗಿನ ಟ್ರಾಫಿಕಲ್ಲಿ ನಾವು ಖಂಡಿತವಾಗಿ ರೀಚ್ ಮಾಡೋಕ್ಕಾಗೋದೇ ಇಲ್ಲ ಅಲ್ವಾ. ಅದಕ್ಕೋಸ್ಕರ ಮೀನಾಕ್ಷಿ ಮಾಲ್ ಕಡೆಯಿಂದ ನಾವು ಬಂದು ನಾವಿವಾಗ ಚೌಟ್ರಿ ರೀಚ್ ಆದ್ವಿ. ಅರೌಂಡ್ ಇಲ್ಲಿ ಬರೋದಕ್ಕೆ 8:30 ಆಗಿತ್ತು. ಇನ್ನು ಸನ್ನಿಧಿ ಹೋಗಿ ಫಾಸ್ಟಾಗಿ ಮೂವ್ ಆನ್ ಆಗ್ತಿದ್ಲು. ಅರೌಂಡ್ ಅಷ್ಟೊತ್ತಿಗೆಲ್ಲ ಊಟ ಮುಗಿಸ್ಕೊಂಡು ಹೋಗ್ತಾಯಿದ್ರು. ಆಲ್ಮೋಸ್ಟ್ ಈ ಕಡೆ ಎಲ್ಲ ಈ ನೆಲಮಂಗಲ ಕಡೆ ಎಲ್ಲ ಬೇಗ ಬರ್ತಾರೆ, ಅರ್ಲಿ ಬಂದು ಬೇಗ ಫಂಕ್ಷನ್ ಎಲ್ಲ ಮುಗಿದೋಗುತ್ತೆ ಅಲ್ವಾ. ಹೋದ್ವಿ, ರಿಸೆಪ್ಷನ್ ಎಲ್ಲ ರೆಡಿ ಆಗಿತ್ತು. ಇಲ್ಲಿಂದನೇ ಒಂದು ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಹಾಗೆ ಒಂದು ಸ್ಟೇಜ್ ಮೇಲೆ ಹೋಗಿ ವಿಸಿಟ್ ಮಾಡ್ಕೊಂಡ್ವಿ. ಫಂಕ್ಷನ್ಗೆ ಹೋಗಬೇಕು ಅನ್ನೋದಕ್ಕಿಂತ ತುಂಬ ಲಾಂಗ್ ಜರ್ನಿ ಇದ್ದರೆ ಹೋಗೋಕ್ಕೆ ಇಷ್ಟ ಆಗೋಲ್ಲ. ನಾವು ಅರೌಂಡ್ ಇವಾಗ ಮನೆ ಬಿಟ್ಟಿದ್ದು 6:30, ಇಲ್ಲಿ ಬರೋದಕ್ಕೆ 2 hours ಆದ್ರೂ ಆಗಿರುತ್ತೆ. ಏಕೆ ನಾವು ಸ್ವಲ್ಪ ಮಧ್ಯದಲ್ಲಿ ಪಿಕಪ್ ಎಲ್ಲ ಮಾಡ್ಕೊಂಡು ಬಂದದ್ರಿಂದ ಲೇಟ್ ಆಯಿತು. ರಿಸೆಪ್ಷನ್ನು ಮತ್ತು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಮನೆ ಕಡೆ ರೀಚ್ ಆಗ್ತಾಯಿದ್ದೀವಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್.